ರಾಮನಗರದಲ್ಲಿ ಯಾರು ರೈತರ ಮನೇಲಿ ಹುಟ್ಟಿರುತ್ತೋ ಅಂತ ಕರುಗಳು ಅವ್ರೇನೋ ಪುಣ್ಯ ಮಾಡಿರ್ತಾರೆ. ಯಾರು? ಐಜೂರು ರವಿಣ್ಣ ಅವ್ರ ತಾನು ತಗೊಂಡಿದ್ದು? ಹಾಂ ಹಾಂ. ಇಲ್ಲಿ ಸರ್ ಕನಕಪುರದ ಹತ್ರ? ಹಾಂ ಹಾಂ. ಹೌದಾ? ಎಷ್ಟು ಸರ್ ಅವರು? ಅವ್ರ ಹೆಸರು ಗೊತ್ತಿಲ್ಲ ಸರ್. ಎಲ್ಲಪ್ಪ ಅಂತ ಏನೋ ಅಂದ್ರು. ಏನಂದ್ರೆ ಬೀಜ ಹೊಡೆದು ಬಿಡ್ತಾರೆ. ಇದು ಬಿತ್ತನೆ ಗೊಬ್ಬರ ಹಂಗೈತಿದು. ಇದು ಮಾತ್ರ ಯಾವ ಪುಣ್ಯಾದವರು ರೈತರ ಮನೆಗೆ ಹುಟ್ಟಿರುತ್ತೋ. ಅದಕ್ಕೇನೋ ಇಷ್ಟಪಟ್ಟು ತಂದೀವಿ ಸರ್. ಎರಡು ಮೇಕೊಂಡಿರ್ಲಿ ನೋಡೋಣ ಮುಂದೆ ಅಂತ. ಸರ್ ನರಸಿಂಹಣ್ಣ, ದೊಡ್ಡಿಪಾಳ್ಯ, ಕೆಂಗೇರಿ ಹೋಬಳಿ. ಸರ್ ಇವು ಎಷ್ಟಾಗಿದ್ದಾವೆ? 255 ಸರ್. 255. ಹಾಂ ಹಾಂ. ಕೊಂಬು ರಕ್ಷಿತ್ ಮಾಡಿರೋದಾ? ಬುಡಾನ್ ಮಾಡಿಸಿಲ್ಲ, ಮೇಲ್ಗಡೆ ಮೇಲೆ ಸಿಡಿ ಕೊಡಿಸಿ ಬುಡಾನ್ ಮಾಡಿಸಿಲ್ಲ ಸರ್. ಹಾಂ ಚೆನ್ನಾಗವೆ, ಏನು ಬೇಕಿಲ್ಲ, ಬುಡ ಬೇಕಿಲ್ಲ ಸರ್. ಒಂದು 15 ತಿಂಗಳು ಇವು ಇರ್ಬೇಕು ಸರ್. 15 1 ತಿಂಗಳು 1 ವರ್ಷ ಅಂತ ಅವ್ರು ಅಂದರು. ಹಾಂ ಹಾಂ. 15ರಿಂದ 16 18 ತಿಂಗಳು ಇರುತ್ತೆ. ಇದಕ್ಕೇನೋ ಒಂದು 15 16 ಅನಿಸುತ್ತೆ ಅಷ್ಟೇ. ಇನ್ನೂ ಸ್ವಲ್ಪ ಎಣ್ಣೆ ಕಲರ್ ಕೆಟ್ಟೋಗಿದೆ ಸರ್. ಹಾಂ. ಆದರೂ ಇರಲಿ ನೋಡೋಣ, ಸಾಕಬೇಕು ಅಂತ. ಹಾಂ ಹಾಂ. ಇದು ಬರುತ್ತಲ್ಲ ಕಲರು? ಇದು ಬರ್ತದೆ. ಮುಂಚೆ ಬಣ್ಣ ಎಲ್ಲ ಚೆನ್ನಾಗಿತ್ತು ಸರ್. ಇದನ್ನು ಸೆಂಟ್ರಲ್ ಏನು ತಿಂಡಿ ತಪ್ಪಿಸಿದ್ರೆ ಅದು ಹಂಗಾಗಿತ್ತು. ಅಲ್ಲ, ಯಾವ್ದಾರ ಒಂದು ಜೊತೆಲಿ ಒಂದು ಟಾಪ್ ಬುಲೆಟ್ ತರ ಇರುತ್ತೆ, ಒಂದು ಸ್ವಲ್ಪ ಇದಾಗ್ಬಿಡುತ್ತೆ. ಎರಡೂ ಒಂದೇ ತರ ಇರೋದು ರೇರು. ಎರಡೂ ಒಂದೇ ಅಂದ್ರೆ ಅವಳಿ ಜೋಡಿ ತರ. ಅಲ್ಲಿ ಏನೋ 100ಕ್ಕೆ ಒಂದು ಜೊತೆನ ಅಥವಾ 50ಕ್ಕೆ ಒಂದು ಜೊತೆನ ಆ ಥರ ಇರ್ತವೆ. ಹಾಂ. ಇದು ಯಾವ್ದಾರ ಒಂದು ಸ್ವಲ್ಪ ಇದಾಗಿರುತ್ತೆ. ಇದು ನೋಡಿ ಸೂಪರ್, ಇದು ಮೆರೀತೆ ಇದು ಅಂತೂ ನನಗೇನೋ, ನನ್ನ ಪ್ರಕಾರ. ಅಂದ್ರೆ ನೀವು ನೆಕ್ಸ್ಟ್ ಘಾಟಿವರೆಗೂ ಸಾಕ್ಬಿಟ್ರೆ? ಇಲ್ಲ ಸರ್, ಘಾಟಿಗೆ ಸಾಕ್ಬೇಕು ಅಂತಾನೆ ತಂದಿರೋದು. ಹಾಂ ಹಾಂ. ಈಗ ಯಾರು ಬಂದು ಕೇಳಿದ್ರೆ ಏನು ಮಾಡೋದು? ಕೊಡಲೇಬೇಕು. ಜನನ ಇದು ಮಾಡ್ಕೊಳಕ್ಕಾಗಲ್ಲ. ಹಾಂ ಹಾಂ ಹಾಂ. ಸರ್ ಮೊಬೈಲ್ ನಂಬರ್ ಹೇಳಿ. 96 ಹಾಂ 11 ಹಾಂ 90 ಹಾಂ 44 ಹಾಂ 96. ಸರ್ ಈ ಥರ ಕಲರ್ ಬರೋಕ್ಕೆ ತಿಂಡಿ ಏನು? ತಿಂಡಿ ನಾನು ಹಾಕ್ತಾರೆ ಚಕ್ಕೆ ಬುಸ, ರವೆ ಬುಸ, ಹಾಲು ನುಚ್ಚು, ಗೋಧಿ ನುಚ್ಚು, ಅಕ್ಕಿ ನುಚ್ಚು, ಮತ್ತೆ ಹಾಲು. ಹಾಲು ಕೊಡ್ತಾ ಇದ್ದೀರಾ? 1 ಲೀಟ್ರ್ ಸಾಕಾಗುತ್ತೆ ಅದಕ್ಕೆ? 1 ಲೀಟ್ರ್ ಅಷ್ಟೇ ಸರ್ ಹಾಕ್ತಾ ಇರೋದು. ಇವಾಗ ಸೀಮೆ ಹಸುದು ಹಾಲು ಹಾಕಿದ್ರೆ ಬೆಟರಾ, ಎಮ್ಮೆದು ಹಾಕಿದ್ರೆ ಬೆಟರಾ? ಎಮ್ಮೆ ಹಾಲು ಹಾಕಿದ್ರೆ ಅದು ಬಣ್ಣ ಕೆಟ್ಟೋದೇ. ಹೌದಾ? ಈಗ ನಾವು ಸೀಮೆ ಹಸು ಹಾಲು ಹಾಕಿದ್ರೆ ನೀವು ಹಾಕಿದ್ರೆ ಪರವಾಗಿಲ್ಲ. ಹಾಂ. ಈಗ ನಾವು ಸೀಮೆ ಹಸು ಹಾಕಿದ್ರೆ ನೀವು ಹಸಿನ ಹಾಲು ಹಾಕಿದ್ರೆ ತಿರು ಬಣ್ಣ ಕೆಟ್ಟೋದು. ಹೌದಾ? ಅಲ್ಲ, ನಾಟಿ ಹಸುದು ಹಾಕಿದ್ರೆ? ನಾಟಿ ಹಸುದು ಹಾಕಿದ್ರೆ ಪರವಾಗಿ ನಡೀತದೆ. ಅದು ಇವಾಗ ಎಮ್ಮೆದು ಹಾಕ್ಬಿಟ್ಟು ಸೀಮೆ ಹಸು ಹಾಕಿದ್ರೆ ನಾಟಿ ಹಸು ತಪ್ಪಿಸಿದ್ರೆ ತಿರ್ಗಿ ಅದು ನಡೆಯಲ್ಲ, ತಿರ್ಗಿ ಬಣ್ಣ ಚೇಂಜ್ ಆಗ್ತದೆ. ಇವಾಗ ಸೀಮೆ ಹಸುದು ಹಾಕಿದ್ರೆ ಹಂಗೆ ಸೀಮೆ ಹಸುದು ಹಾಕ್ಬೇಕು, ಎಮ್ಮೆದು ಹಾಕ್ಬಾರ್ದು. ಇವಾಗ ಎಮ್ಮೆದು ಅವ್ರು ಹಾಕಿದ್ರೆ ನೀವು ಎಮ್ಮೆದು ಹಾಕಿದ್ರೆ ನಡೀತದೆ. ಹಾಂ ಹಾಂ. ಇಲ್ಲ ನಾವು ತಪ್ಪಿಸ್ಬಿಟ್ರೆ ಬಣ್ಣ ಚೇಂಜ್ ಆಗ್ತದೆ. ಹಾಂ ಹಾಂ. ನೀವು ಮನೆಗೆ ಹಸುಗಳಿದ್ದಾವೆ, 1 ಲೀಟ್ರ್ ಹಾಕ್ತೀರಾ? ಅವು ಆಕರುಗಳಿಗೂ ಹಾಕ್ತೀರಾ? ಹಾಂ. ಮೊಟ್ಟೆ ಏನು ಹಾಕಲ್ಲ? ಇಲ್ಲ, ಮೊಟ್ಟೆ ನಾನು ಯಾವತ್ತೂ ಹಾಕಲ್ಲ. ಯಾವತ್ತೂ ಹಾಕಿಲ್ವಾ? ಇದು ಒಳ್ಳೆ ಕರನೇ, ಟಾಪ್ ಕರನೇ. ಕಲರ್ ಬರ್ಬೇಕು ಸರ್. ಹಾಂ. ನೀವು ರೆಡಿ ಮಾಡ್ತೀರಾ? ಮಾಡೋಣ. ಇದೊಂದು ಸ್ವಲ್ಪ ಮೇದ ಆ ಲೆವೆಲ್ಗೆ ಬಂದರೆ ಯಾರೋ ಕೂಟ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಈಗ ಕರುವಲ್ಲಿ ಕೊಟ್ಟಿರ್ತಾರೆ, ಇದು ನಮ್ಮ ಕರ ಅಂತ ಯಾರ ರೈತರು ಗೊತ್ತಿರಲ್ಲ. ಇದು ಹಿಡಿತಾರೆ, ಕಣ್ಣು ಹಿಡಿತಾರೆ. ನಮ್ಮ ರಾಕೇಶ್ ಅಂತ ಅವರು ಖಂಡಿತ ಹಿಡಿತಾರೆ. ಅವರು ಹೌದಾ? ಕೊಟ್ಟಿದ್ದು ಅಂತ ಹಿಡಿತಾರೆ. ಹಾಂ ಹಾಂ ಹಾಂ. ಅಲ್ಲ, ರೈತ ಮನೆಗೆ ಹುಟ್ಟಿರುತ್ತಲ್ಲ. ಇಲ್ಲ ನೋಡ್ರಿ, ಎಲ್ಲಿ ಯಾವ ದೇಶಕ್ಕೆ ನಾವು ಕೊಟ್ಟಿರ್ಲಿ ಅವರು ಇದು ನಾವು ಕೊಟ್ಟಿರ್ತಾರ ಅಂತ ಹೇಳ್ತಾರೆ. ಹೌದಾ? ಮಂಡ್ಯದ ಅಭಿಯಣ್ಣ ಅವರು ಅಷ್ಟೇನೆ. ಹಾಂ ಹಾಂ. ಅಭಿ ಅವ್ರ ಹತ್ರ ಹಿನ್ನಡೆ ತರಲಿಲ್ವಾ? ಇಲ್ಲ ಸರ್, ಹೋಗಿಲ್ಲ. ಅವ್ರ ಹತ್ರ ಸುಮಾರು 4-5 ಜೊತೆ ತೊಗೊಂಡಿದ್ರಲ್ಲ? ಒಂದು 10 ಜೊತೆ ತಗೊಂಡಿದ್ದೀವಿ. ಅಭಿ ಅವರು ಕಲಾವಿದ್ರೆ, ರಾಕಿನೂ ಕಲಾವಿದಾನೆ ದನಗಳಲ್ಲಿ ಮಾತ್ರ. ನಮ್ಮ ಸ್ವಾಧೀನ ರುದ್ರಣ್ಣ ಅಂತವ್ರೆ ನಮ್ಮ. ಹಾಂ, ಗೊತ್ತು ಗೊತ್ತು ಗೊತ್ತು. ಹಾಂ, ಅವ್ರ ಊರಲ್ಲಿ ರವಿ, ವಿನೋದ ಅವರೆಲ್ಲ ಕಲಾವಿದ್ರೆ. ಎಲ್ಲ ಕಟ್ತಾರೆ ಸರ್. ಹಾಂ. ಒಬ್ಬರಿಗಿನ ಒಬ್ರು. ಆಯ್ತು ಸರ್, ಧನ್ಯವಾದಗಳು ನಿಮ್ಮ ಮಾಹಿತಿಗೆ.